ಧಾರವಾಡದಲ್ಲಿ ಇಂದು ಬಜರಂಗ ದಳ ಸದಸ್ಯರಿಂದ ಹಾಗೂ ಬಿಜೆಪಿ ಮುಖಂಡರುಗಳು ಮತ್ತು ಪಾಲಿಕೆ ಸದಸ್ಯರಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಕ್ಫ್ ಬೋರ್ಡ್ ಸಚಿವರಾದ ಜಮೀರ್ ಅಹಮದ್ ವಿರುದ್ಧ ಪ್ರತಿಭಟನೆ. ಒಂದು ಮಸೂತಿಗೆ ಆಗಲಿ ಒಂದು ದರ್ಗಾಂದಾಗಲಿ ಯಾವ ಥರ ಒಂದು ಜಾತ್ರೆ ಮಾಡಿದಂದ್ರೆ ಒಂದು ರೊಕ್ಕ ಕೊಡ್ತಾರೆ. ರೊಕ್ಕ ಕೊಟ್ಟಂದ್ರೆ ನಾವು ಅದ್ರ ಒಂದು ರಶೀಟ್ ಕೊಡ್ತಾರೆ ನಮಗೆ. ಆ ಪ್ರಕಾರ ರಿಜಿಸ್ಟರ್ ಬಾಯ್ ಗೆಜೆಟ್ ನೋಟಿಫಿಕೇಶನ್ ಹಾಕ್ಬೇಕ್ರಿ. ಇವ್ರಿಗೆಲ್ಲ ಆಸ್ತಿ ನಮ್ದು, ಯಾರ್ದಿಲ್ಲ. ಅವ್ನು ಜಮೀರ್ ಅಹಮದ್ ಹೇಳ್ತಾನ ಏನಂತ ಹೇಳ್ದ, ನೋಡಪ್ಪ ಇದು ಕಟ್ಟಿತ್ತು ಯಾವ್ದಾರ ದೋ ನೋಡಿದಂದ್ರೆ ಇದು ಮುಸ್ಲಿಂ ಪ್ರಾಪರ್ಟಿ ಅಂತಾಳ. ಇವ್ರು ರಾಕ್ಷಸ ಅದನ್ನಲ್ಲ, ಇವ್ರು ಹುಳ ಬಿದ್ದು ಸಾಯ್ತಾನೆ. ಏನಂತ ಹೇಳ್ತಾನೆ ಗೊತ್ತಿದ್ದೇನ್ರಿ, ಆರಾಮ್ ತಿಂದ್ರೆ ಹುಳ ಬಿಟ್ಟು ಸಾಯ್ತಾನಂತಾರೆ. ಹಿಂಗೆ ಯಾವ್ದು ಹುಳ ಬೀಳ್ತದ ಗೊತ್ತಿಲ್ಲ. ಹಲವಾರು ದಿನಗಳಿಂದ ವಕ್ಫ್ ಬೋರ್ಡ್ ಸಂಸ್ಥೆ ರೈತರ ಜಮೀನುಗಳನ್ನು ಕಬ್ಜಾ ಮಾಡುತ್ತಿದ್ದು ಎಲ್ಲರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಅದಕ್ಕೆ ಸಂಬಂಧಿಸಿದಂತೆ ಇಂದು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಸ್ವತಂತ್ರ ಸಿಕ್ಕ ಮೇಲೆ ದೇಶವನ್ನು ಸಂಪೂರ್ಣ ಇಸ್ಲಾಮೀಕರಣ ಮಾಡುವ ಉದ್ದೇಶಕ್ಕಾಗಿ ಜವಾಹರ್ಲಾಲ್ ನೆಹರು ವಕ್ಫ್ ಬೋರ್ಡ್ ಅನ್ನ ನಿರ್ಮಾಣ ಮಾಡ್ತಾರೆ. ಹಿಂದೂ ದೇವಾಲಯಗಳಲ್ಲಿ, ಹಿಂದೂ ಟ್ರಸ್ಟ್ಗಳಲ್ಲಿ, ಹಿಂದೂ ಸಮಾಜದ ಯಾವುದೇ ಒಂದು ಸಂಸ್ಥೆಯಲ್ಲಿ ಕ್ರಿಶ್ಚಿಯನ್ರು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಆದ್ರೆ ಯಾರು ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಯಾವೊಬ್ಬ ಹಿಂದೂ ಅಧಿಕಾರಿಗೆ ಅಧಿಕಾರ ಕೊಡುವುದಿಲ್ಲ. ಕಾರಣ ಇಷ್ಟೇ, ಈ ದೇಶವನ್ನು ಸಂಪೂರ್ಣ ಇಸ್ಲಾಮೀಕರಣ ಮಾಡುವುದು ಒಂದೇ ಉದ್ದೇಶ ಅವರು. ಅದಕ್ಕೋಸ್ಕರ ಈ ವಕ್ಫ್ ಬೋರ್ಡ್ ಕಾಯ್ದೆ ನಿರ್ಮಾಣ ಮಾಡ್ತಾರೆ. ಧಾರವಾಡದ ಜುಬಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆದಿದ್ದು, ಸಾರ್ವಜನಿಕರಿಗೆ ಟ್ರಾಫಿಕ್ ಸಮಸ್ಯೆ ಆಗುತ್ತಿದ್ದಂತೆ ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಎಲ್ಲರನ್ನೂ ಬಲವಂತವಾಗಿ ಬಂಧಿಸಿ ತಮ್ಮ ವಶಕ್ಕೆ ಪಡೆದರು.